वेदिनी रामाय रामभद्राय रामचंद्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरि ओಂ। ಹಂಸಡಿಬಿಕರು ಮತ್ತು ಕೃಷ್ಣ ಇವರ ಮಧ್ಯೆ ಯುದ್ಧ ಪ್ರಾರಂಭವಾಗಿದೆ. ಹಂಸಡಿಬಿಕರು ಅವರಿಬ್ಬರು ಅವಧ್ಯತಾಂ ಅಜೇಯತಾಂ ಅಂತ ವರ ಪಡ್ಕೊಂಡಿರುವವರು. ಅವರಿಗೆ ಇಬ್ಬರು ಸಹಾಯಕ್ಕಾಗಿ ಬಂದಿರುವ ರುದ್ರಗಣಗಳು, ಅವರಿಗೂ ಅದೇ ವರ ಉಂಟು. ಆಮೇಲೆ ಅವರಿಗೆ ಸಹಾಯಕ್ಕಾಗಿ ಬಂದಿರುವಂಥವನು ವಿಚಕ್ರ, ಅವನಿಗೆ ಅದೇ ವರ ಬ್ರಹ್ಮದೇವರಿಂದ ಉಂಟು. ಆಮೇಲಿಂದ ವಿಚಕ್ರ ಆದಮೇಲೆ ಹಿಡಿಂಬ ರಾಕ್ಷಸ, ಅವನಿಗೆ ರುದ್ರದೇವರಿಂದ ಅದೇ ವರ ಉಂಟು. 6 ಜನ ಇದ್ದಾರೆ. ಇವರಿಗೆ 6 ಜನರಿಗೂ ಅದೇ ವರ ಇದೆ. ಆದರೆ ಅದರಲ್ಲಿ ವಿಚಕ್ರನಿಗೆ ಮಾತ್ರ ಆ ವರ ಬ್ರಹ್ಮದೇವರಿಂದ ಇದೆ. ವರ ಸೇಮ್. ಆದರೆ ಇವರಿಗೆ 5 ಜನರಿಗೆ ಕೊಟ್ಟದ್ದು ರುದ್ರದೇವರು, ವಿಚಕ್ರನಿಗೆ ಮಾತ್ರ ಆ ವರವನ್ನು ಕೊಟ್ಟದ್ದು ಬ್ರಹ್ಮದೇವರು. ಈಗ ಯುದ್ಧ ಶುರುವಾಗಿದೆ ಅಂತ ಹೇಳುವಾಗ, ಯುದ್ಧ 250ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀಕೃಷ್ಣನು ವಿಚಕ್ರನೊಡನೆ ಯುದ್ಧ ಮಾಡಿದ. ಗದಾ ಅಂತ ಹೇಳುವವನು, ಆಮೇಲೆ ಯಾರು ಸಾತ್ಯಕಿ ಅಸ್ಯ ಅನುಜಂ, ಯಾರ ಜೊತೆಗೆ ಸಾತ್ಯಕಿ ಯುದ್ಧ ಮಾಡಿದ್ದು? ಸಾತ್ಯಕಿ ಹಂಸನ ಜೊತೆಗೆ ಅಲ್ವಾ, ಹಂಸ. ಆಮೇಲೆ ಗದಾ ಅಂತ ಹೇಳುವವನು, ಅವನು ಕರೆದ ಯಾರನ್ನು ಯುದ್ಧಕ್ಕೆ? ಇವರಿಬ್ಬರ ತಂದೆಯನ್ನು. ಆಮೇಲಿಂದ ಇವರೆಲ್ಲ ಎಷ್ಟು, ಒಬ್ಬ 10 ಅಕ್ಷೋಹಿಣಿ ಮತ್ತು 6 ಅಕ್ಷೋಹಿಣಿ ಮತ್ತು 17 ಅಕ್ಷೋಹಿಣಿ ಆ ಕಡೆಯಿಂದ, ಈ ಕಡೆಯಿಂದ ಕೃಷ್ಣನ ಜೊತೆಗೆ ಬಲರಾಮ. ಆಮೇಲಿಂದ ಸಾತ್ಯಕಿ ಇದ್ದಾನೆ, ಗದಾ ಇದ್ದಾನೆ. ಆಮೇಲಿಂದ 3 ಅಕ್ಷೋಹಿಣಿ ಯಾದವರಿದ್ದಾರೆ. ಇಷ್ಟು ಜನ. ಈಗ ಶ್ರೀಕೃಷ್ಣ ಯಾರನ್ನು ಸೆಲೆಕ್ಟ್ ಮಾಡಿದ್ದು ಯುದ್ಧ ಮಾಡಲಿಕ್ಕೆ, ದ್ವಂದ್ವ ಯುದ್ಧಕ್ಕೆ ಅಂತ ಹೇಳಿದರೆ ವಿಚಕ್ರನ ಹತ್ರ. ಹಂಸಡಿಬಿಕರು ಇರುವಾಗ ವಿಚಕ್ರನ ಜೊತೆಗೆ ಕೃಷ್ಣ ಯುದ್ಧ ಮಾಡಲಿಕ್ಕೆ ಏನು ಕಾರಣ ಅಂತ ಯೋಚನೆ ಮಾಡಿದರೆ, ಬ್ರಹ್ಮದೇವರಿಂದ ವರ ಉಂಟು. ಬ್ರಹ್ಮದೇವರ ವರ ಇರುವಾಗ ಒಂದು ವೇಳೆ ಬಲರಾಮ ಯುದ್ಧ ಮಾಡಿದರೆ ಗೆಲ್ಲಲಿಕ್ಕಾಗೋದಿಲ್ಲ. ಯಾಕಂತೇಳಿದರೆ ಬ್ರಹ್ಮದೇವರ ವರ ಅಂತೇಳಿದರೆ ಅದನ್ನು ಎದುರಿಸಲಿಕ್ಕೆ ಬಲರಾಮನಿಂದಲೂ ಆಗೋದಿಲ್ಲ, ಸಾತ್ಯಕಿಯಿಂದಲೂ ಆಗೋದಿಲ್ಲ, ಗದನಿಂದಲೂ ಆಗೋದಿಲ್ಲ, ಯಾರಿಂದಲೂ ಆಗೋದಿಲ್ಲ. ಅದಕ್ಕೋಸ್ಕರ ವಿಚಕ್ರನನ್ನು ಭಗವಂತ ಶ್ರೀಕೃಷ್ಣ ಅಂತೇಳಿದರೆ ದ್ವಂದ್ವ ಯುದ್ಧಕ್ಕಾಗಿ ಕರೆದಿರಬೇಕು. ಯಾಕಂತೇಳಿದರೆ ಬ್ರಹ್ಮದೇವರ ವರ ಇರುವಂಥದ್ದು ವಿಚಕ್ರನಿಗೆ ಮಾತ್ರ ಅಂತ. ಬಾಕಿ ಈಗ ಬಲರಾಮನ ಜೊತೆಗೆ ಇನ್ನು ರುದ್ರದೇವರ ವರ ಇದ್ದದ್ದು. ಬಲರಾಮ ಅಂತೇಳಿದರೆ ಆದಿಶೇಷನ ಅವತಾರ. ರುದ್ರದೇವರು ಆದಿಶೇಷ ಅಂತೇಳಿದರೆ ರುದ್ರದೇವರಿಗಿಂತ ಸ್ವಲ್ಪ ಮೇಲ್ಪಟ್ಟೆ ಇದ್ದಾರೆ ಆದಿಶೇಷ. ಅಂದರೆ ಒಂದೇ ಕಕ್ಷೆಯಲ್ಲಿ ಇರುವ 3 ಜನ ಆದರೂ, ಗರುಡದೇವರು, ಆದಿಶೇಷ ಮತ್ತು ರುದ್ರದೇವರು. ಆದರೂ ರುದ್ರದೇವರಿಗೆ ಮೋಕ್ಷ ಸಿಗಬೇಕಿದ್ದರೆ ಅವರು ಶೇಷದೇವರ ಪಟ್ಟಕ್ಕೆ ಬಂದೇ ಮೋಕ್ಷಕ್ಕೆ ಹೋಗುವವರು. ಆದ್ದರಿಂದ ಶೇಷದೇವರು ಆಲ್ರೆಡಿ ಆ ಪಟ್ಟದಲ್ಲಿದ್ದಾರೆ ಅಂತೇಳಿದರೆ ರುದ್ರದೇವರಿಂದ ಒಂದು ಚೂರು ಮೇಲಿನ ಪಟ್ಟ ಶೇಷದೇವರದ್ದು. ಆದ ಕಾರಣ ರುದ್ರದೇವರದ್ದು ವರ ಬಾಕಿ 5 ಜನಕ್ಕಿದ್ದರೂ ಕೂಡ ಬಲರಾಮ ಆ 5 ಜನರ ಹತ್ರ ಯುದ್ಧ ಮಾಡ್ಬೋದು. ಯಾರ ಹತ್ರ? ಈ ವಿಚಕ್ರನ ಹತ್ರ ಮಾತ್ರ ಆಗುವುದಿಲ್ಲ ಅಂತ ಹೇಳಿಬಿಟ್ಟು ವಿಚಕ್ರನನ್ನು ಕುರಿತು ಶ್ರೀಕೃಷ್ಣ ಏನು ಮಾಡಿದ? ಏರಿ ಹೋದ ಅನ್ನುವಂಥ ಇದನ್ನು ನಾವು ತಿಳ್ಕೊಳ್ಬೋದು. ಅಲ್ಲಿಗೆ ಹೀಗೆ ಈಗ ಯುದ್ಧ ಸ್ಟಾರ್ಟ್ ಆಗಿದೆ. 253ನೇ ಶ್ಲೋಕ ಆಗಿ 254ನೇ ಶ್ಲೋಕ ವೈಲರೆ. ಹರೇರ್ವಿಚಕ್ರಮೋಜಸಾ ಮಹಾಸ್ತ್ರಶಸ್ತ್ರವರ್ಷಿಣಂ ವಿವಾಹನಂ ನಿರಾಯುಧಂ ಕ್ಷಣಚಕಾರ ಸಹಾಯಕೈಃ. 254ನೇ ಶ್ಲೋಕ. ಶ್ರೀಕೃಷ್ಣನು ಬಲದಿಂದ ಮಹತ್ತಾದ ಅಸ್ತ್ರಗಳನ್ನು ಹಾಗೂ ಶಸ್ತ್ರಗಳನ್ನು ಸುರಿಸುವ ವಿಚಕ್ರನನ್ನು ಕ್ಷಣ ಮಾತ್ರದಿಂದ ವಾಹನರಹಿತನನ್ನಾಗಿಯೂ ಆಯುಧರಹಿತನನ್ನಾಗಿಯೂ ತನ್ನ ಬಾಣಗಳಿಂದ ಮಾಡುತ್ತಾನೆ. ಹರಿರ್ವಿಚಕ್ರಮೋಜಸಾ ಮಹಾಸ್ತ್ರಶಸ್ತ್ರವರ್ಷಿಣಂ ವಿವಾಹನಂ ನಿರಾಯುಧಂ ಕ್ಷಣಾತ್ ಚಕಾರ ಸಾಯಕೈಃ. ಹರಿಹಿ ವಿಚಕ್ರಂ, ವಿಚಕ್ರನನ್ನು, ಹರಿಯು
ಎಲ್ಲಿ ಹರಿಹಿ ಅಂತ ಬರ್ತದ ಹರಿಯು ಅಂತ ಅರ್ಥ. ವಿಚಕ್ರಂ ಅಂತ ಬಂದರೆ ಅವನನ್ನು, ವಿಚಕ್ರನನ್ನು. ಸೊ ಯಾರನ್ನು ಸೋಲಿಸಿದ್ದು ಅಂತ ಹೇಳುವಾಗ ಅದು ಬಹಳ ಇಂಪಾರ್ಟೆಂಟ್. ಹರಿಹಿ ಅಂತ ಎಲ್ಲಿ ಬರ್ತದೋ ಅಂದರೆ ಅದು ಪ್ರಥಮ ವಿಭಕ್ತಿ ಹರಿಯು. ವಿಚಕ್ರಂ ಅಂದರೆ ಅದು ದ್ವಿತೀಯ ವಿಭಕ್ತಿ ವಿಚಕ್ರನನ್ನು. ಸೊ ಹರಿಹಿ ವಿಚಕ್ರಂ ಓಜಸ ಅಂದರೆ ಲೀಲಯ ಅಂತ ಅರ್ಥ. ಓಜಸ ಅಂತ ಹೇಳಿದ್ರೆ ಅದ್ಭುತವಾದ ಓಜಸ್ಸು, ತೇಜಸ್ಸು, ಪರಾಕ್ರಮದಿಂದ ಮಹಾಸ್ತ್ರ ಶಸ್ತ್ರ ವರ್ಷಿಣಂ ಅಂತೇಳಿದರೆ ಮಹಾ ಅಸ್ತ್ರ ಶಸ್ತ್ರಗಳ ವರ್ಷ. ವರ್ಷ ಅಂದರೆ ಏನು? ವರ್ಷ ಅಂತ ಅರ್ಥ. ವರ್ಷ ಅಂದರೆ ಸಂಸ್ಕೃತ, ವರ್ಷ ಅಂದರೆ ನಮ್ಮ ಭಾಷೆ. ಸೊ ಹೀಗೆ ಮಹಾ ಅಸ್ತ್ರ ಶಸ್ತ್ರಗಳ ವರ್ಷ. ವರ್ಷ ಅಂದರೆ ಮಳೆ ಅಂತ ಹೇಳಿದರೆ ಮಳೆ ಹೇಗೆ ಸುರಿತದೋ ಆ ರೀತಿ ಸುರಿಸಿಬಿಟ್ಟಿದ್ದಾನೆ ಭಗವಂತ ಶ್ರೀಕೃಷ್ಣ ಮಹಾ ಅಸ್ತ್ರ ಶಸ್ತ್ರಗಳನ್ನು. ಶಸ್ತ್ರ ಅಂತೇಳಿದರೆ ಗದೆ ಅನ್ನುವಂಥದ್ದು ಶಸ್ತ್ರ. ಚಕ್ರ, ಶಂಖ, ಭಗವಂತನ ಇವೆಲ್ಲ ಶಸ್ತ್ರಗಳು, ಆಯುಧಗಳು, ಶಸ್ತ್ರಗಳು. ಅಸ್ತ್ರ ಅಂದರೆ ಏನು ಅಂತ ಹೇಳಿದರೆ ಬಿಲ್ಲು ಬಾಣದಿಂದ ಬಾಣವನ್ನು ಬಿಡುವಾಗ ಯಾರನ್ನು ಕುರಿತು ಆ ಮಂತ್ರ ಹೇಳಿ ಬಿಡುವಂಥದ್ದು ಎಲ್ಲ ಭಗವಂತನಿಗೆ, ಎಲ್ಲ ಇವರು ಸೇವಕರೇ. ವರುಣಾಸ್ತ್ರ ಇದ್ದರೆ ವರುಣ ಕೂಡ ಬಂದು ಭಗವಂತ ಏನಾಗಬೇಕು ಅಂತ ಕೇಳ್ತಾನೆ. ಆಗ್ನೇಯಾಸ್ತ್ರ ಅಂದರೆ ಅಗ್ನಿ ಬಂದು ಕೇಳ್ತಾನೆ ಭಗವಂತ ಏನಾಗಬೇಕು ಅಂತ. ಬ್ರಹ್ಮಾಸ್ತ್ರ ಬಿಟ್ಟರೂ ಕೂಡ ಬ್ರಹ್ಮದೇವರು ಬರ್ತಾರೆ, ಕೇಳ್ತಾರೆ ಭಗವಂತ ನಾನು ಏನು ಮಾಡಬೇಕು, ಏನು ಅಪ್ಪಣೆ ನನಗೆ ಅಂತ. ಸೊ ಹಾಗಿರುವಾಗ ಇದೆಲ್ಲ ಅಸ್ತ್ರಗಳು. ಅಂದರೆ ಬಿಲ್ಲುನಿಂದ ಬಾಣವನ್ನು ಕುರಿತು ಯಾವ ದೇವತೆಯನ್ನು ಆಹ್ವಾನಿಸಿ ಬಿಡುವಂಥ ಬಾಣ ಇದೆಯೋ ಅದೆಲ್ಲ ಅಸ್ತ್ರಗಳು. ಹೀಗೆ ಒಂದರ ಮೇಲೆ ಒಂದು ಅಸ್ತ್ರಗಳು, ಶಸ್ತ್ರಗಳಿಂದ ಭಗವಂತ ಶ್ರೀಕೃಷ್ಣ ದಾಳಿ ಮಾಡಿ ಆ ವಿಚಕ್ರನನ್ನು ಏನು ಮಾಡಿದ? ಮೊದಲು ಅವನ ರಥ ತುಂಡು ಮಾಡಿದ. ವಿವಾಹನಂ. ಆಮೇಲಿಂದ ನಿರಾಯುಧಂ. ಒಂದು ಆಯುಧನೂ ಇಲ್ಲ ಅವನ ಹತ್ರ. ಯಾರ ಹತ್ರ? ವಿಚಕ್ರನ ಹತ್ರ. ಅಂತೇಳಿದರೆ ಆಯುಧ ತಗೊಂಡು ಬರ್ತೇನೆ ಅಂತ ಹೇಳುವಾಗ ಅಲ್ಲಿಗೆ ಪುನಃ ಕಾಲಿಗೆ ಬಿಟ್ಟ ಬಾಣ, ಹೋಗಲಿಕ್ಕೆ ಆಗುವುದಿಲ್ಲ. ಆ ಥರ ಮಾಡಿಬಿಟ್ಟ. ನಿರಾಯುಧಂ ಕ್ಷಣಾತ್ ಚಕಾರ. ಯಾವಾಗ ಕೃಷ್ಣ ಶುರು ಮಾಡಿದ್ನೋ ಒಂದು ಕ್ಷಣದಲ್ಲಿ ವಿಚಕ್ರನನ್ನು ಏನು ಮಾಡಿದ? ಫಸ್ಟಿಗೆ ರಥ ತುಂಡು ಮಾಡಿದ, ಆಯುಧ ಇಲ್ಲದವನ್ನಾಗಿ ಮಾಡಿದ. ಕ್ಷಣದಿಂದ, ಕ್ಷಣಾತ್ ಚಕಾರ ಮಾಡಿದ. ಸಾಯಕೈಹಿ ಅಂತೇಳಿದ್ರೆ ಬಾಣಗಳಿಂದ. ಅಂದರೆ ಬಾಣಗಳು ಅಂತೇಳಿದರೆ ಸಾಮಾನ್ಯ ಬಾಣಗಳು, ದಿವ್ಯಾಸ್ತ್ರಗಳು ಅಂತೇಳಿದ್ರೆ ದೇವತೆಯನ್ನು ಕುರಿತು ಮಂತ್ರ ಹೇಳಿಬಿಡುವಂಥ ಅದಕ್ಕೆಲ್ಲ ಅಸ್ತ್ರಗಳು ಅಂತ ಹೆಸರು. ಸೊ ಅಸ್ತ್ರಗಳಿಂದ, ಬಾಣಗಳಿಂದ, ಶಸ್ತ್ರಗಳಿಂದ ಆಮೇಲೆ ದಾಳಿ ಮಾಡಿ ಅವನನ್ನು ವಾಹನ ರಹಿತನನ್ನಾಗಿಯೂ ಯಾವುದೇ ಆಯುಧ ರಹಿತನನ್ನಾಗಿಯೂ ಮಾಡಿಬಿಟ್ಟ ಕೃಷ್ಣ. 254ನೇ ಶ್ಲೋಕ. ಮಹಾ ಅಸ್ತ್ರ ಶಸ್ತ್ರಗಳ ಮಳೆಗರೆದ ಶ್ರೀಕೃಷ್ಣನು ವಿಚಕ್ರನನ್ನು ಪರಾಕ್ರಮದಿಂದ ಓಜಸ ಸಾಯಕೈಹಿ. ಸಾಯಕ ಅಂದರೆ ಬಾಣಗಳು. ಸಾಯಕೈಹಿ ಅಂತೇಳಿದ್ರೆ ತೃತೀಯ ವಿಭಕ್ತಿ ಬಹುವಚನ. ಬಾಣಗಳಿಂದ ಅವನನ್ನೇನು ಮಾಡಿದ? ಕ್ಷಣ ಮಾತ್ರದಲ್ಲಿ ಕ್ಷಣಾತ್ ಚಕಾರ ಮಾಡಿದ. ಏನು ಮಾಡಿದ? ಅವನ ವಿರಥ ಅಂದರೆ ರಥ ತುಂಡು ಮಾಡಿದ. ನಿರಾಯುಧಂ ಒಂದೇ ಒಂದು ಆಯುಧಗಳು ಇಲ್ಲದಾಗೆ ಮಾಡಿದ. ಸೊ ಅಂತೇಳಿದ್ರೆ ಕೈಯಲ್ಲಿ ಬಿಲ್ಲು ಬಾಣ ಇದ್ದರೆ ಆ ಬಿಲ್ಲನ್ನೇ ತುಂಡು ಮಾಡಿಬಿಟ್ಟ. ಆಮೇಲೆ ಬಾಣ ಇಟ್ಕೊಂಡು ಏನು ಮಾಡೋದು? ಬಿಲ್ಲನ್ನೇ ತುಂಡು ಮಾಡಿದ ಮೇಲೆ ಇನ್ನೊಂದು ಬಿಲ್ಲು, ಅದು ರಥ, ಅದರ ಒಟ್ಟಿಗೆ ರಥ ಅದು ತುಂಡಾಗಿ ಬಿದ್ದಿದೆ ಅಂತೇಳಿದ್ರೆ ಅಲ್ಲಿಗೆ ಹೋಗಲಿಕ್ಕೆ ಬಿಡಲಿಲ್ಲ. ಅಂತೂ ಭಗವಂತ ಏನು ಮಾಡಿದ? ಇವನನ್ನು ನಿಸ್ಸಹಾಯಕ ಅಂತೇಳಿದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ಸಹಾಯ ಅವನಿಗೆ ಇಲ್ಲದಾಗೆ ಮಾಡಿಬಿಟ್ಟ ಅಂತೇಳಿದ್ರೆ ಅಲ್ಲಿ ಬಿದ್ದಿದ್ದಾನೆ, ರಥದಿಂದ ಕೆಳಗೆ ಬಿದ್ದಿದ್ದಾನೆ ಭೂಮಿಗೆ. ಸೊ ಭೂಮಿಗೆ ಬಿದ್ದು ರಥವೂ ಇಲ್ಲ, ಸಾರಥಿಯೂ ಇಲ್ಲ, ಕುದುರೆಗಳೂ ಇಲ್ಲ, ಆಯುಧವೂ ಇಲ್ಲ. ಅಂದರೆ ಕೃಷ್ಣನ ಇದೊಂದು ಯುದ್ಧದ ವೈಖರಿ. ಸಾಮಾನ್ಯ ಇಷ್ಟು ತನಕ ನಾವು ಸುಮಾರೆಲ್ಲ ಯುದ್ಧ ಎಲ್ಲ ನೋಡಿದ್ವಲ್ಲ, ಕೃಷ್ಣ ಇದೇ ರೀತಿ ಎಲ್ರಿಗೂ ಮಾಡುವಂಥದ್ದು. ಆಯುಧ, ಸಾರಥಿ, ಕುದುರೆಗಳು, ಆಮೇಲೆ ರಥ ಯಾವುದು ಇಲ್ಲದಾಗ ಮಾಡಿ ಭೂಮಿಗೆ ಬೀಳಿಸಿ ಅಂತೇಳಿದರೆ ಇದು ನಿಂದು ಒರಿಜಿನಲ್, ಅಂದರೆ ನೀನು ಇದೇ ರೀತಿ ಇರುವಂಥವನು. ಇದೆಲ್ಲ ರಥ ಮತ್ತೊಂದು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹೋಯಿತು. ಈಗ ಒರಿಜಿನಲ್ ಸ್ಥಿತಿಗೆ ನೀನು ಬಂದಿದ್ದೀಯಾ ಅಂತ ತೋರಿಸಿ ಬಿಡುವಂಥ ಕ್ರಮ. 254ನೇ ಶ್ಲೋಕ ಆಯಿತು. 255ನೇ ಶ್ಲೋಕವೇಲೆ. ಶಿರೋಜಹಾರ ದೇವತಾ ವಿನೇದುರತ್ರ ಹರ್ಷಿತಾಃ. 255ನೇ ಶ್ಲೋಕ.
ಶತ್ರು ಸಂಹಾರಕನಾದ ಆ ಶ್ರೀಕೃಷ್ಣನು ಮತ್ತು ಕೂಡ ವೃಕ್ಷಗಳನ್ನು ಪರ್ವತಗಳನ್ನು ವರ್ಷಿಸತಕ್ಕಂತಹ ವಿಚಕ್ಷಣ ತಲೆಯನ್ನು ಸುದರ್ಶನದಿಂದಲೇ ಛೇದಿಸಿದನು. ಈ ಸಮಯದಲ್ಲಿ ಸಂತೋಷಯುಕ್ತರಾದ ದೇವತೆಗಳು ಜಯ ಶಬ್ದವನ್ನು ಮಾಡಿದರು. ಪುನಶ್ಚ ಪಾದಪಾನ್ ಗಿರೀನ್ ಪ್ರಮುಂಚ ತೋರಿಣಾರಿಹ ಶಿರೋಜಹಾರ ದೇವತಾ ವಿನೇದುರತ್ರ ಹರ್ಷಿತಾಃ. ಪುನಶ್ಚ ಪಾದಪಾನ್ ಗಿರೀನ್ ಪ್ರಮುಂಚತಃ ಅರಿಣ ಅರಿಹ ಅರಿಣ ಅರಿಹ ಅಂತ ಇದೆ. ಎಸ್ಸಿಗೆ ಆ ಅಂತ ಹಾಕೊಂಡ್ರೆ ಅರಿಣ ಅರಿಹ. ಅರಿಣ ಅಂದರೆ ಅರಿ ಅರಿ ಅಂತ ಎರಡು ಶಬ್ದಗಳು ಇದೆ, ಎರಡೂ ತೃತೀಯ ವಿಭಕ್ತಿಯಲ್ಲೇ ಇದೆ. ಅರಿಣ ಆಮೇಲೆ ಅರಿಣ, ಇನ್ನೊಂದು ಅರಿಹ. ಅರಿಣ ಹರಿ ಅರಿಹ. ಸೊ ಅರಿಣ ಅಂತೇಳಿದರೆ ಅರಿ ಅಂತೇಳಿದರೆ ಶತ್ರು ಅಂತ ಒಂದು ಅರ್ಥ, ಇನ್ನೊಂದು ಅರಿ ಅಂತೇಳಿದರೆ ಚಕ್ರ ಅಂತ ಅರ್ಥ. ಸೊ ಚಕ್ರದಿಂದ ಅರಿಣ, ಸೊ ಆಮೇಲಿಂದ ಅರಿಹ. ಅರಿಹ ಅಂತೇಳಿದರೆ ಎಲ್ಲ ಕೃಷ್ಣನ ಶತ್ರುಗಳು ಅಂತ ಯಾರೆಲ್ಲ ಇದ್ದಾರೋ ಅವರೆಲ್ಲ ಒಂದಲ್ಲ ಒಂದು ದಿವಸ ಕೃಷ್ಣನ ಹತ್ತಿರ ಸಾಯುವವರೇ. ಸೊ ಕೃಷ್ಣನಿಗೆ ಯಾವುದೇ ಶತ್ರುಗಳು ಅಂತ ಇಲ್ಲ. ಸೊ ಆದ ಕಾರಣ ಶತ್ರುಗಳು ಅಂತೇಳಿದರೆ ಶತ್ರುತ್ವ ಇಟ್ಕೊಳ್ತಾರೆ, ಕಾದಾಡ್ತಾರೆ, ಬಹಳವಾಗಿ ಎಲ್ಲ ಏನು ಕನಸು ಕಾಣ್ತಾರೆ, ಕೃಷ್ಣನನ್ನು ಸೋಲಿಸಿಬಿಡಬೇಕು, ಕೃಷ್ಣನನ್ನು ಕೊಂದು ಬಿಡಬೇಕು, ಕೃಷ್ಣನನ್ನು ಅವಮಾನ ಮಾಡಬೇಕು. ಸೊ ಎಲ್ಲ ಕನಸು ಕಾಣೋದು ಮಾತ್ರ, ಒಂದೂ ಅವರಿಂದ ಆಗೋದಿಲ್ಲ. ಯಾಕಂದರೆ ಕೃಷ್ಣ ಭಗವಂತನನ್ನು ಯಾರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಿಂದಿನಿಂದ ಒಂದಷ್ಟು ಬೈಬಹುದು ಅಷ್ಟೇ ವಿನಃ ಎದುರಿಂದ ಏನೂ ಆಗೋದಿಲ್ಲ. ಸೊ ಹಾಗಿರುವಾಗ ಅರಿಹ ಅಂತೇಳಿದರೆ ಶತ್ರುಗಳನ್ನು ನಾಶ ಮಾಡುವಂಥ ಕೃಷ್ಣ. ಅರಿಹ ಅಂತೇಳಿದರೆ ಹ ಅಂದರೆ ಹಂತಿ ಅಂತ ಇಟ್ಕೊಳ್ಬೋದು. ಹಂತಿ ಘ್ನಂತಿ ಅಂದರೆ ಕೊಂದು ಹಾಕುವ, ಅರಿಗಳನ್ನು ಸಂಹರಿಸುವಂಥ ಭಗವಂತನಿಂದ ಅರಿಹ ತೃತೀಯ ವಿಭಕ್ತಿ. ಆಮೇಲೆ ಅರಿಣ, ಅರಿ ಅಂತ ಹೇಳಿದರೆ ಭಗವಂತನ ಹತ್ರ ಏನಿದೆ, ಒಂದು ಚಕ್ರ, ಇನ್ನೊಂದು ಶಂಖ ಅಂತ. ಸೊ ಚಕ್ರಕ್ಕೆ ಹೆಸರು ಅರಿ ಅಂತ. ಸೊ ಅರಿ, ಶಂಖಕ್ಕೆ ದರ ಅಂತ ಹೆಸರು, ಅರಿದರ ಅಂತ. ಸೊ ಅರಿ ಅಂತ ಹೇಳಿದರೆ ಚಕ್ರದಿಂದ ಸುದರ್ಶನ ಚಕ್ರಕ್ಕೆ ಹೇಳಿದ ಕೃಷ್ಣ, ಇನ್ನು ಇವೊಂದು ಆಯುಷ್ಯ ಮುಗೀತು, ಯಾರ್ದು, ವಿಚಿಕ್ರಂದು. ಸೊ ಇವನನ್ನು ಸಂಹರಿಸಿಬಿಡು ಅಂತ. ಸೊ ಪುನಶ್ಚ ಪಾದಪಾನ್ ಗಿರೀನ್ ಪ್ರಮುಂಚತಃ, ಅವನಿಗೆ ರಥ ತುಂಡು ಮಾಡಿದ್ದಾನೆ, ಅವನಿಗೆ ಯಾವುದೇ ಅವನ ಹತ್ರ ಆಯುಧ ಇಲ್ಲ. ಆವಾಗ ಏನು ಮಾಡ್ತಾನವನು, ಯಾರು ಈ ವಿಚಕ್ರ ಅನ್ನುವಂಥ ರಾಕ್ಷಸ ಏನು ಮಾಡ್ತಾನೆ ಅಂತೇಳಿದರೆ ಪಾದಪಾನ್ ಅಂತೇಳಿದರೆ ವೃಕ್ಷಗಳು, ಪಾದಪ. ಸೊ ಪಾದಪಾನ್ ಅಂದರೆ ವೃಕ್ಷಗಳನ್ನು ಹೋಗಿ ಕಿತ್ತು ಕೃಷ್ಣನ ತಲೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಗಿರೀನ್ ಪರ್ವತ ಶಿಖರವನ್ನೇ ತಂದು ಕೃಷ್ಣನ ತಲೆಗೆ ಹಾಕಬೇಕಂತ ಯೋಚನೆ ಮಾಡ್ತಿದ್ದ. ಸೊ ಈ ರೀತಿ ಪ್ರಮುಂಚತೋ, ಈ ರೀತಿ ಪ್ರಯತ್ನ, ಯೋಚನೆ ಮಾತ್ರ ಅಲ್ಲ ಮಾಡುವುದೇ. ಸೊ ಈ ರೀತಿ ವೃಕ್ಷಗಳನ್ನು ತಗೊಂಡು ಬಂದಿದ್ದಾನೆ, ಪರ್ವತ ಶಿಖರವನ್ನೇ ತಗೊಂಡು ಬಂದಿದ್ದಾನೆ, ದೊಡ್ಡ ದೊಡ್ಡ ಬಂಡೆ ತಗೊಂಡು ಬಂದಿದ್ದಾನೆ ಕೃಷ್ಣನ ತಲೆ ಮೇಲೆ ಹಾಕಲಿಕ್ಕೆ. ಆಗ ಕೃಷ್ಣ ಏನು ಮಾಡಿದ, ಇವೊಂದು ಬಹಳ ಅತಿರೇಕ ಆಯಿತು ಅಂತ ಹೇಳಿಬಿಟ್ಟು, ಇವೊಂದು ಟೈಮು ಮುಗಿದಿದೆ ಅಂತ ಹೇಳಿಬಿಟ್ಟು, ಇವನು ಹೇಳಿದ್ದು ಮನೆಯಲ್ಲಿ ಹಾಗೆ ನಾನು ವಾಪಸ್ಸು ಬರುವುದಿಲ್ಲ ಅಂತ. ಸೊ ಬರುವುದಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ಅಂತೇಳಿ ಏನು ಮಾಡಿದ ಕೃಷ್ಣ, ಚಕ್ರದಿಂದ ಸಂಹಾರ ಮಾಡಿದ. ಅದನ್ನು ಹೇಳ್ತಾರೆ ಶಿರೋ ಜಹಾರ. ಶಿರ ಅಂದರೆ ತಲೆ, ಜಹಾರ ಅಂದರೆ ಕತ್ತರಿಸಿ ಬಿಟ್ಟ. ಶಿರೋಜಹಾರ. ವಿಚಕ್ರ ಅಂತ ಹೇಳುವವನು ಈ ಇಡೀ 6 ಜನರ ಗ್ರೂಪಿನಲ್ಲಿ ಇವನು ದೊಡ್ಡ ಶತ್ರು. ಯಾಕಂತೇಳಿದರೆ ಬ್ರಹ್ಮದೇವರ ಬರ ಪಡ್ಕೊಂಡಿದ್ದಾನೆ. ಆದ್ದರಿಂದ ಬಲರಾಮ ಕೂಡ ಯುದ್ಧ ಮಾಡುವಾಗಿಲ್ಲ ಇವನ ಹತ್ರ. ಅದಕ್ಕೋಸ್ಕರ ಮೊದಲು ಅವನನ್ನೇ ಆಯ್ಕೆ ಮಾಡಿಬಿಟ್ಟು ಅವನ ತಲೆಯನ್ನೇ ಕತ್ತರಿಸಿ ಹಾಕಿದ ಕೃಷ್ಣ. ಶಿರೋಜಹಾರ ದೇವತಾ ವಿನೇದುಹು. ಅಷ್ಟಾಗುವಾಗಲೇ ದೇವತೆಗಳು ಈ ಯುದ್ಧವನ್ನು ಎಲ್ಲ ಆಕಾಶದಿಂದ ನೋಡ್ತಾ ಇದ್ದಾರೆ. ಎಲ್ಲರೂ ಅವರವರ ವಿಮಾನದಲ್ಲಿ ಬಂದು ಅಲ್ಲಿ ಆಕಾಶದಲ್ಲಿ ಕೂತ್ಕೊಂಡು ಈ ಯುದ್ಧವನ್ನು ನೋಡ್ತಾ ಇದ್ದಾರೆ. ಯಾವಾಗ ಕೃಷ್ಣನಿಂದ ವಿಚಕ್ರನು ಸತ್ತು ಹೋದನೋ, ಅವನ ಕೊರಳು ಕತ್ತರಿಸಲ್ಪಟ್ಟಿತೋ ಸುದರ್ಶನ ಚಕ್ರದಿಂದ, ದೇವತಾ ವಿನೇದುಹು,
ದೇವತಾ ವಿನೇದುಹು ಅಂತ ಹೇಳಿದ್ರೆ ದೇವತೆಗಳು ಹರ್ಷೋದ್ಗಾರ ಮಾಡಿದರು. ನೇದುಹು ಅಂದರೆ ನಾದ. ನಾದ ಅಂತ ಹೇಳಿದ್ರೇನು? ನನಾದ ಅಂತ ಬರ್ತದೆ. ನನಾದ ಅಂತ ಹೇಳಿದ್ರೆ ಗರ್ಜನೆ ಮಾಡಿದ ಅಂತ ಅರ್ಥ. ವಿನೇದುಹು ಅಂತ ಹೇಳಿದ್ರೆ ಇದು ಎಲ್ಲರೂ ತುಂಬ ಜನ ಇದ್ದಾರೆ, ಆದ್ದರಿಂದ ಇವರೆಲ್ಲ ಆಕಾಶದಿಂದ ಭಗವಂತನದು ಸ್ತುತಿ ಮಾಡಿದರು. ಭಗವಂತ ಅಂತೇಳಿದರೆ ನೀನಿದ್ದರೆ ಎಲ್ಲ ರಾಕ್ಷಸರ ಸಂಹಾರ ಆಗ್ತದೆ. ನೀನು ಅವತಾರ ಮಾಡಿದ್ದೇ ಅದಕ್ಕೆ ಅಂತ ಹೇಳಿದರೆ ಈ ಭೂಮಿಯಲ್ಲಿ ರಾಕ್ಷಸರು ಒಬ್ಬರೂ ಇರಬಾರ್ದು ಅನ್ನುವಂಥದ್ದಕ್ಕೆ ನೀನು ಅವತಾರ ಮಾಡಿರೋದು. ಏನು ಹೇಳ್ತದೆ ಅದು ಶ್ಲೋಕ? ಏನು ಹೇಳ್ತದೆ? ಭೂಭಾರ ಹರಣಕ್ಕೋಸ್ಕರನೇ ಬ್ರಹ್ಮರುದ್ರಾದಿಗಳು ಕೃಷ್ಣನಿಗೆ ಭಗವಂತನಿಗೆ ಅವತಾರ ಮಾಡಬೇಕು ಅಂತ ಹೇಳಿದ್ದು. ಆದ್ದರಿಂದ ಕೃಷ್ಣ ಅವತಾರ ಮಾಡಿದ್ದು ಭಗವಂತ. ಈ ಕೃಷ್ಣ ಅವತಾರದಲ್ಲಿ ಏನು ಮಗು ಇನ್ನೇನು ಹುಟ್ಟಿದೆ, ಕೃಷ್ಣ ಇಷ್ಟು ಸಣ್ಣವ ಅಂತ ಲೋಕದ ಕಣ್ಣಿಗೆ ಕೃಷ್ಣ ಅವನೇ ಅಂತೇಳಿದ್ರೆ ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅವನಿಗೆ ಮಗು ಅಂತಲೂ ಇಲ್ಲ, ಅವನು ದೊಡ್ಡವ ಅಂತಲೂ ಇಲ್ಲ. ಆದರೆ ಲೋಕದ ಕಣ್ಣಿಗೆ ಅರೆ ಕೃಷ್ಣ ಇನ್ನೂ ಹುಟ್ಟಿದ್ದಷ್ಟೇ, ಅರೆ ಈ ಕೃಷ್ಣ ಇನ್ನೂ 2 ತಿಂಗಳ ಮಗು, ಆಗಲೇ ಪೂತನಿಯನ್ನು ಕೊಂದಾಕಿದ. ಅರೆ ಕೃಷ್ಣ ಇನ್ನೂ 3 ತಿಂಗಳ ಮಗು, ಅದನ್ನು 3 ತಿಂಗಳ ಮಗುವನ್ನು ಅವಳು ಯಶೋದೆ ಎಲ್ಲಿಟ್ಟಿದ್ಲು? ಆ ಬಂಡಿಯ ಅಡಿಯಲ್ಲಿ ಇಟ್ಟೋಗಿದ್ಲು. ಸೊ ಏನಾದ ಆಸುರನಿಗೆ ಏನು ಹೆಸರು? ಅವನಿಗೆ ಶಕಟಾಸುರ. ಶಕಟ ಅಂದರೆ ಬಂಡಿ, ಶಕಟಾಸುರ. ಆ ಕೃಷ್ಣ 3 ತಿಂಗಳ ಮಗು ಆ ಕಿರುಬೆರಳು ತಾಗಿತೋ ಏನದು ಬಂಡಿಗೆ. ಯಶೋಧ ಇಟ್ಟದ್ದು ಈ ಬಂಡಿ ಅಡಿಯಲ್ಲಿ ಮಗು ಸುರಕ್ಷಿತವಾಗಿರ್ತದೆ ಅಂತ ಹೇಳ್ಕೊಂಡು ಬೇರೆ ಕೆಲಸದ ಕಾರಣ ಆ ಬಂಡಿ ಅಡಿಯಲ್ಲಿ ಇಟ್ಟೋಗಿದ್ದಾಳೆ. ಇದು ಅವಳಿಗೇನು ಗೊತ್ತು ಇದು ಬಂಡಿ ಅಂದರೆ ಶಕಟಾಸುರ ಅಂತ. ಸೊ ಏನು ಮಾಡಿದ ಕೃಷ್ಣನಿಗೆ ಗೊತ್ತಾಯಿತು, ಶಕಟಾಸುರ ಕಾಣ್ತಾ ಇದ್ದಾನೆ ಕೃಷ್ಣನಿಗೆ. ಒಂಚೂರು ನಕ್ಕು ಬಿಟ್ಟು ಏನು ಮಾಡಿದ, ಹೀಗೆ ಕಾಲು ಅಲ್ಲಾಡಿಸುವಾಗ, ಮಗು ಕಾಲು ಅಲ್ಲಾಡಿಸೋದಲ್ಲ, ಸೊ ಕಾಲು ಅಲ್ಲಾಡಿಸುವಾಗ ಕಿರುಬೆರಳು ತಾಗಿತು ಶಕಟಕ್ಕೆ, ಆ ಬಂಡಿಗೆ. ಆ ಬಂಡಿ ಓಡಿತು ಮೇಲೆ, ಹೋಗಿ ಫಟಾರ ಅಂತ ಕೆಳಗೆ ಬಿತ್ತು ಆಕಾಶದಿಂದ, ಶಕಟಾಸುರ ಸತ್ತೋದ. ಸೊ ಹೀಗೆ ಕೃಷ್ಣ ಹುಟ್ಟಿದ ನಂತರ ಯಾವಾಗ ಅವತಾರ ಮಾಡಿದ್ದಾನೋ ಅಂತೇಳಿದರು, ಒಂದು ದಿನವೂ ರಾಕ್ಷಸರ ಸಂಹಾರ ಮಾಡಲಿಲ್ಲ ಅಂತ ಇಲ್ಲ. ಆ ಥರ ಒಬ್ಬರೊಬ್ಬರೇ ರಾಕ್ಷಸರನ್ನು ಆ ಕಂಸ ಕಳಿಸಲಿಕ್ಕೆ, ಕೃಷ್ಣ ಕೊಂದಾಕಲಿಕ್ಕೆ ಇದೇ ರೀತಿ ನಡೀತಾ ಇತ್ತು. ಸೊ ಹಾಗೆ ಎಲ್ಲ ರಾಕ್ಷಸರ ಸಂಹಾರ ಈಗ ಈ ಹಂಸಡಿಬಿಕರ ಜೊತೆಗೆ ಸೇರಿರುವಂಥ ರಾಕ್ಷಸರ ಸಂಹಾರ ಆಗ್ತಾ ಇದೆ. ವಿಚಕ್ರನ ಸಂಹಾರ ಮಾಡಿದ್ದಾನೆ. ಆವಾಗ ದೇವತೆಗಳೆಲ್ಲ ಹರ್ಷೋದ್ಗಾರ ಮಾಡಿದ್ದಾರೆ ಅಂತ ಅರ್ಥ, ಗರ್ಜನೆ ಮಾಡಿದ್ದಾರೆ ಅಂತಲ್ಲ. ಅಂದರೆ ಪ್ರಸಂಗಕ್ಕೆ ಸರಿಯಾಗಿ ಆ ಶಬ್ದವನ್ನು ಉಪಯೋಗಿಸಬೇಕು. ಸೊ ಇಲ್ಲಿ ದೇವತೆಗಳು ಗರ್ಜನೆ ಮಾಡೋದಲ್ಲ, ಕೃಷ್ಣ ಯುದ್ಧ ಮಾಡುವಾಗ ಬೇಕಾದರೆ ಗರ್ಜನೆ ಮಾಡಿದ, ಶಂಖ ಊದಿದ ಅಂತ ಹೇಳ್ಬೋದು. ದೇವತೆಗಳು ಭಗವಂತನನ್ನು ಸ್ತುತಿ ಮಾಡೋದು, ಅದಕ್ಕೆ ಏನು ಹೇಳೋದು, ಹರ್ಷೋದ್ಗಾರ ಮಾಡಿದರು. ದೇವತಾ ವಿನೇದುಹು ಅತ್ರ ಹರ್ಷಿತಾಹ, ಬಹಳ ಸಂತೋಷದಿಂದ. ಅತ್ರ ಅಂದರೆ ಈ ಕ್ಷಣದಲ್ಲಿ, ಇಲ್ಲಿ, ಹರ್ಷಿತಾಹ ಬಹಳ ಸಂತೋಷ. ಏನಂತ ಹೇಳಿದ್ರೆ ಈಗ ಇನ್ನೊಬ್ಬ ರಾಕ್ಷಸ ಹೋದ ಅಂತ. ಸೊ ಈ ರೀತಿಯಲ್ಲಿ 255ನೇ ಶ್ಲೋಕ. ಮತ್ತೆ ವೃಕ್ಷಗಳನ್ನು ಬೆಟ್ಟಗಳನ್ನು ಎಲ್ಲ ಕಿತ್ತು ಕೃಷ್ಣನ ತಲೆ ಮೇಲೆ ಹಾಕಬೇಕಂತ ಪ್ರಯೋಗಿಸತೊಡಗಿದ. ಪ್ರಮುಂಚತೋ, ಮುಂಚತ ಅಂದರೆ ಬಿಡುವುದು ಅಂತ, ತ್ಯಜಿಸುವುದು ಅಂತ. ಸೊ ಇಲ್ಲಿ ಪರ್ವತ ಶಿಖರವನ್ನು ಬಿಡುವುದು ಅಂತೇಳಿದ್ರೇನು, ಕಿತ್ತು ತಂದ ಕೃಷ್ಣನ ತಲೆ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಅಂತ. ಪ್ರಯೋಗಿಸತೊಡಗಿದ ಆ ವಿಚಕ್ರನ ಶಿರಸ್ಸನ್ನು ಹೇಗೆ ಅರಿಣ. ಯಾರು? ಶತ್ರುನಾಶಕ ಅಂದರೆ ಅರಿಹ. ಶತ್ರುನಾಶಕನಾದ ಕೃಷ್ಣನಿಂದ ಅರಿಣ ಸುದರ್ಶನ ಚಕ್ರದಿಂದ ಶಿರೋಜಹಾರ, ಅವನ ಆ ರಾಕ್ಷಸನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿದ. ಸುದರ್ಶನ ಚಕ್ರದಿಂದ ಶ್ರೀಕೃಷ್ಣನು ಶತ್ರುನಾಶಕನಾದ ಆ ವಿಚಕ್ರನ ಶಿರಸ್ಸನ್ನು ತುಂಡರಿಸಿದ. ದೇವತೆಗಳು ಆಗ ಆನಂದಿತರಾಗಿ ದೇವತಾ ಹರ್ಷಿತಾಹ ಜಯಘೋಷ ಮಾಡಿದರು. ಸೊ ನಾವೇನು ಹೇಳಿದ್ದು, ಹರ್ಷೋದ್ಗಾರ ಮಾಡಿದರು. ಹರ್ಷ ಉದ್ಗಾರ ಅಂತ ಹೇಳಿದ್ರೆ ಅದಾಗಿಯೇ ಬರುವಂಥದ್ದು ಖುಷಿಯಲ್ಲಿ. ಸೊ ಹರ್ಷೋದ್ಗಾರ ಮಾಡಿದರು ಅಥವಾ ಜಯಘೋಷ ಮಾಡಿದರು. ಜಯಘೋಷ ಮಾಡಿದರು. ಹರ್ಷಿತಾಹ ಯಾರು? ದೇವತೆಗಳು. ಸೊ ಯಾವ ಶಬ್ದ ಉಪಯೋಗಿಸಿದ್ದಾರೆ? ವಿನೇದುಹು ನಾದಂ ಅಕರೋತ್, ನಾದವನ್ನು ಮಾಡಿದರು. ನಾದ ಅಂದರೆ ಇದು ಸಿಂಹನಾದ,
ಹರ್ಷನಾದ ಅಲ್ಲ, ಹರ್ಷೋದ್ಗಾರ ಅಥವಾ ಜಯಘೋಷ ಮಾಡಿದರು. ಅವನು ವಿಚಕ್ರ ಬ್ರಹ್ಮವರದಿಂದಾಗಿ ಮಹಾಲೋಕಕಂಟಕನಾಗಿದ್ದ ಅಂತ ಅವತ್ತೇ ಮಧ್ವರು ಹೇಳಿದರು. ಅವನ ಪರಿಚಯ ಹೇಳುವಾಗ ಬ್ರಹ್ಮವರದಿಂದಾಗಿ ಅವನು ದೇವತೆಗಳನ್ನೆಲ್ಲ ಪೀಡಿಸ್ತಾ ಇದ್ದ ಅಂತ. ಆದ್ದರಿಂದ ಮೊದಲು ವಿಚಕ್ರನನ್ನು ಕೃಷ್ಣ ಕೊಂದಾಕಿದ. ಸೊ ದೇವತೆಗಳಿಗೆ ಮಹಾ ಆನಂದವಾಯಿತು. ಅಲ್ಲಿಗೆ 255ನೇ ಶ್ಲೋಕ ಮುಗಿತು. 256ನೇ ಶ್ಲೋಕವೆಲ್ಲರೆ ಪುಷ್ಪವನ್ನು ವರ್ಷಿಸುವ ಸ್ವಭಾವವುಳ್ಳ ಬ್ರಹ್ಮಾದಿ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟ ಸರ್ವ ಸಮರ್ಥನಾದ ಶ್ರೀಕೃಷ್ಣನು ಯಾದವರ ಸಮೂಹವನ್ನು ಭಕ್ಷಣೆ ಮಾಡುವ ರುದ್ರನ ಭೃತ್ಯರಾದ ಆ ಭೂತಗಳನ್ನು ಹೊಂದುತ್ತಾನೆ. ಪ್ರಸೂನವರ್ಷಿಭಿಸ್ತುತಃ ಚತುರ್ಮುಖಾಧಿಭಿಪ್ರಭುಃ ಸಸಾರ ತೌ ಹರಾನುಗೌ ಪ್ರಭಕ್ಷಕೌ ಸಸಾತ್ವತಾಂ. ಪ್ರಸೂನವರ್ಷಿಭಿಃ, ಪ್ರಸೂನ ಅಂತೇಳಿದರೆ ಹೂ ಅಂತ ಅರ್ಥ. ಸೊ ಪ್ರಸೂನ ವರ್ಷ ಅಂತೇಳಿದರೆ ಹೂಗಳ ಮಳೆ, ಅಂದರೆ ಹೂ ಮಳೆಗರೆದರು ಅಂತೇಳಿದರೆ ದೇವತೆಗಳ ಮೇಲಿಂದ ವಿಮಾನದಿಂದ ಕೃಷ್ಣನ ಮೇಲೆ ಹರ್ಷೋದ್ಗಾರ ಮಾಡುತ್ತಾ ಸ್ತುತಿಸುತ್ತಾ ಏನು ಮಾಡಿದರು, ಹೂ ಮಳೆಗರೆದರು, ಪುಷ್ಪವೃಷ್ಟಿ ಮಾಡಿದರು. ಪುಷ್ಪ ವೃಷ್ಟಿ ಅಂದರೆ ಮಳೆ, ಪುಷ್ಪ ವೃಷ್ಟಿ ಮಾಡಿದರು ಅಂದರೆ ಪುಷ್ಪದ ಮಳೆಯನ್ನು ಗರೆದರು. ಪ್ರಸೂನ ವರ್ಷಿಭಿಹಿ. ಸೊ ಪ್ರಸೂನ ಅಂದರೆ ಹೂವು, ಪುಷ್ಪ ಅಂತ ಅರ್ಥ. ವರ್ಷಿ ವರ್ಷ ಅಂತ ಹೇಳಿದ್ರೆ ಮಳೆ. ಸೊ ಹೂ ಮಳೆ, ವರ್ಷಿಭಿಹಿ ಹೂ ಮಳೆಯಿಂದ. ಸ್ತುತಃ ಸ್ತುತಿ ಮಾಡಿದರು. ಯಾರು ಅಂತೇಳಿದರೆ ಚತುರ್ಮುಖಾದಿಭಿಹಿ. ಚತುರ್ಮುಖ ಅಂತೇಳಿದರೆ ಬ್ರಹ್ಮ. ಸೊ ಬ್ರಹ್ಮ, ರುದ್ರ ಎಲ್ಲ ದೇವತೆಗಳು ಕೂಡ ಎಲ್ಲ ಭಗವಂತನ ಪರಿವಾರ. ಸೊ ಎಲ್ಲ ಏನು ಹೇಳ್ತಾರೆ, ಬ್ರಹ್ಮದೇವರು, ರುದ್ರದೇವರು ಭಗವಂತನ ಸಮ, ಭಗವಂತನ ಮೇಲೆ ಏನೆಲ್ಲ ಹೇಳ್ತಾರೆ, ಅಪಭ್ರಂಶವಾದ ಎಲ್ಲ ಮಾತುಗಳು. ಆದ್ದರಿಂದ ಸ್ಪಷ್ಟವಾಗುವಂಥ ಸಿದ್ಧಾಂತ ಏನಂತ ಹೇಳಿದ್ರೆ, ಎಲ್ಲರಿಗಿಂತ ಸರ್ವೋತ್ತಮನಾದ ಸರ್ವೋಪರಿಯಾದ ಭಗವಂತ ಶ್ರೀಕೃಷ್ಣ. ಸೊ ಶ್ರೀಮನ್ನಾರಾಯಣ ಅಂತೇಳಿದರೆ ಶ್ರೀಕೃಷ್ಣ, ಅವನು ಎಲ್ಲರಿಗಿಂತ ಉತ್ತಮ. ಆದ್ದರಿಂದ ಎಲ್ಲರಿಗಿಂತ ಉತ್ತಮ ಆದ ಕಾರಣ ಚತುರ್ಮುಖ ಬ್ರಹ್ಮ, ರುದ್ರಾದಿಗಳು ಎಲ್ಲರೂ ಕೂಡ ಜಯಘೋಷ ಮಾಡ್ತಾ ಇದ್ದಾರೆ. ಎಲ್ಲರಿಂದ ಪುಷ್ಪವೃಷ್ಟಿ ಮಾಡಿದರು, ಮೇಲಿಂದ ಸ್ತುತಿ ಮಾಡಿದರು. ಸ್ತುತಃ ಭಗವಂತನು ಸ್ತುತಿಸಲ್ಪಟ್ಟಿದ್ದಾನೆ. ಯಾರಿಂದ? ಚತುರ್ಮುಖ ಆದಿಭಿಹಿ ಮೊದಲಾದ ಎಲ್ಲ ದೇವತೆಗಳಿಂದ. ಏನಂತೇಳಿ, ಪ್ರಭು ಎಲ್ಲ ನಿನ್ನ ಲೀಲೆ ಅಂತೇಳಿದರೆ, ನಾವು ಆವತ್ತು ಬೊಬ್ಬೆ ಹೊಡೆದದ್ದು ಯಾಕೆ? ಭಗವಂತ ಅವತಾರ ಮಾಡಬೇಕು ಅಂತ. ನೀನು ಅವತಾರ ಮಾಡಿ ಲೀಲಯ ಅಂದರೆ ಲೀಲೆ, ನಿನ್ನ ಮಹಿಮೆಯನ್ನು ಪ್ರತಿದಿನ ನಮಗೆ ತೋರಿಸಿ ಸಂತೋಷವನ್ನು ಉಂಟು ಮಾಡ್ತೀಯಾ ಅಂತೇಳಿಬಿಟ್ಟು ಸ್ತುತಿ ಮಾಡ್ತಾ ಇದ್ದಾರೆ. ಆಗ ಕೃಷ್ಣನು ಅಂದರೆ ವಿಚಕ್ರನನ್ನು ಕೊಂದಾಯ್ತಲ್ಲ, ಈಗ ಸಸಾರ. ಸಸಾರ ಅಂದರೆ ಹೋದ ಅಂತ ಅರ್ಥ, ಅಥವಾ ತಲುಪಿದ ಅಂತ. ಯಾರನ್ನು? ತಾವು ಅಂತಿದೆ. ತಾವು ಅಂತಿದ್ದರೆ ಈಗ ಹಂಸಡಿಬಿಕರು ಒಂದು ತಾವು ಉಂಟು, ಇನ್ನೊಂದು ತಾವು ಯಾರಿದ್ದಾರೆ? ಆ ಎರಡು ಈಶ್ವರನ ಗಣಗಳು, ಅವು ತಾವು ಇದ್ದಾವೆ. ತಾವು ಅಂದರೆ ಇಬ್ಬರು, ಮತ್ತು ಯಾರಿಬ್ಬರಿಲ್ಲ, ಇವರೇ ಫೇಮಸ್, ಇವರೇ ಇಬ್ಬರು. ಈಗ ಹಂಸಡಿಬಿಕರೋ ಅಲ್ಲ ಈಶ್ವರನ ಗಣಗಳು ಅಂತ ನೋಡಿದರೆ ಆಯಿತು. ಸೊ ಸಸಾರ ತಾವು, ಹರ ಅನುಗೌ. ಹರ ಅನುಗೌ ಅಂದರೆ ಉಮಾಪತಿ ಯಾರು? ರುದ್ರದೇವರ ಅನುಗೌ. ಅನುಗೌ ಅಂದರೆ ಸೇವಕ ಗಣಗಳು, ಅವರನ್ನು ತಲುಪಿದ. ಯಾಕಂತೇಳಿದರೆ ರುದ್ರದೇವರು ಪಾಪ ವರ ಕೊಟ್ಟು ಏನು ಮಾಡಿದರು, ಈ ಹಂಸಡಿಬಿಕರಿಗೆ ರಕ್ಷಣೆಗೋಸ್ಕರ ಕಳಿಸಿದ್ದಾರೆ ಆ ಎರಡು ಗಣಗಳನ್ನು. ಇವರಿಗೆ ಮದ ಏರಿ ಏನು ಮಾಡಿದರು, ರುದ್ರದೇವರೇ ಸಾಕ್ಷಾತ್ತಾಗಿ ರುದ್ರದೇವರ ಸಂಭೂತನಾದ ಯಾರು ದೂರ್ವಾಸ ಮುನಿಗಳು ಬಂದಾಗ ಕೌಪೀನದಿಂದ ಹಿಡಿದು ಎಲ್ಲ ಹರಿದು ಹಾಕಿ ಅವಮಾನ ಮಾಡಿದರು ಅಂತ ಹೇಳಿದರೆ, ಮೊದಲು ರುದ್ರದೇವರಿಗೆ ಶಾಸ್ತಿ ಆಗಬೇಕು. ಆದರೆ ರುದ್ರದೇವರಿಗೆ ಏನು ಶಾಸ್ತಿ ಮಾಡೋದು, ನಮ್ಮದೇ ಪರಿವಾರದವರಲ್ಲ ಅಂತೇಳಿಬಿಟ್ಟು ಮೊದಲು ಆ ಗಣಗಳನ್ನು ನೋಡಿಕೊಳ್ತೇನೆ ಅಂತ ಕೃಷ್ಣ ಏನು ಮಾಡಿದ, ಆ ಗಣಗಳನ್ನು ಕುರಿತು ಹೋದ. ಸಸಾರತೌ ಹರಾನುಗೌ
ಮೊದಲು ರಕ್ಷಣೆಗಿರುವಂಥ ಆ ಗಣಗಳನ್ನು ಮುಗಿಸಿಬಿಡುವ ಅಂತೇಳಿ ಸಸಾರ ಮೇಲೇರಿ ಹೋದ ಅಂತ. ತಲುಪಿದ ಅಂದ್ರೇನು, ಇದು ಯುದ್ಧ ಅಲ್ವಾ, ಆಕ್ರಮಣ ಮಾಡಿದ ಅವರ ಮೇಲೆ. ಅವ್ರು ಏನು ಮಾಡ್ತಿದ್ರು ಗೊತ್ತಾಗ, ಪ್ರಭಕ್ಷಕೌ ಸ ಸಾತ್ವತಾಂ. ಭಕ್ಷಕೌ ಅಂತೇಳಿದ್ರೇನು, ಭಕ್ಷ್ಯ ಅಂತೇಳಿದ್ರೆ ತಿನ್ನುವುದು. ಯಾರನ್ನು ತಿಂತಾ ಇದ್ದಾರೆ, ಅವು ಗಣಗಳಲ್ವ, ಅವಕ್ಕೆ ಮನುಷ್ಯನ ತಿನ್ನಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅವು. ಪ್ರಭಕ್ಷಕೌ ಸ ಸಾತ್ವತಾಂ. ಸಾತ್ವತಾಂ ಅಂದರೆ ಯಾದವರನ್ನು. ಸೊ ಹುಡುಕ್ತಾ ಇದ್ದಾವೆ, ಒಂದೊಂದನ್ನು ಹುಡುಕಿ ಏನಂತ ಹೇಳಿದ್ರೆ ಸಾತ್ವತಾಂ ಅಂತೇಳಿದ್ರೆ ಯಾದವರನ್ನು. ಈಗಾಗಲೇ ಒಂದು 3-4 ಜನನ ತಿಂದಾಗಿ ಇರ್ಬೋದು, ಯಾರು, ಈ ಗಣಗಳು. ಸೊ ಪ್ರಭಕ್ಷಕೌ ಸ ಸಾತ್ವತಾಂ, ಯಾದವರನ್ನೇ ತಿಂದು ಸಂಹಾರ ಮಾಡ್ತಾ ಇರುವಂತಹ ಈ ರಾಕ್ಷಸರು ಅಂತೇಳಿದ್ರೆ ಈ ಈಶ್ವರನ ಈ ರುದ್ರದೇವರ ಗಣಗಳನ್ನು ಕುರಿತು ಭಗವಂತ ಆಕ್ರಮಣ ಮಾಡಿದ. 256ನೇ ಶ್ಲೋಕಕ್ಕೆ ಹೂ ಮಳೆಗರೆಯುತ್ತ ಪ್ರಸೂನ ವರ್ಷಿಭಿ ಸ್ತುತಃ, ಸ್ತುತಿಸಲ್ಪಟ್ಟಿದ್ದಾನೆ ಭಗವಂತ ಚತುರ್ಮುಖಾದಿಭಿ, ಬ್ರಹ್ಮರುದ್ರಾದಿ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಭಗವಂತ ಪ್ರಭು. ಈಗ ಏನು ಆಲೋಚನೆ ಮಾಡಿದ, ನೆಕ್ಸ್ಟ್ ಯಾರ ಸರದಿ ಅಂತೇಳಿದ್ರೆ ಆಗ ಪ್ರಭುವಾದ ಕೃಷ್ಣನು ಬಳಿಕ ಯಾದವರನ್ನು ತಿನ್ನುತ್ತಿದ್ದ ಸಾತ್ವತಾಂ ಪ್ರಭಕ್ಷಕೌ, ಯಾರದು ಆ ರುದ್ರದೇವರ ಗಣಗಳನ್ನು ಶಿವನ ಅನುಯಾಯಿಗಳು. ಹರ ಅನುಗೌ, ಹರ ಅಂದರೆ ರುದ್ರದೇವರು, ಅನುಗೌ ಅಂದರೆ ಸೇವಕ ಗಣಗಳು. ಅನುಗ ಅಂದರೆ ಅನುಗ ಅಂತೇಳಿದ್ರೆ ಸೇವಕ ಅಂತ ಅರ್ಥ. ಅನುಸರಿಸಿ ಗ ಸಂಚರಿಸುವವ ಅಂತೇಳಿದರೆ ಏನು ಬುದ್ಧಿ ಏನಾಗಬೇಕು, ಏನು ಕೆಲಸ ಆಗಬೇಕು ಅಂತೇಳಿದರೆ ಈಗ ಎಲ್ಲ ಶಿಷ್ಯರು ಕೂಡ ಹಾಗೆ, ಶಿಷ್ಯರು ಕೂಡ ಸೇವಕರೇ. ಸೊ ರುದ್ರದೇವರಿಗೆ ಗಣಗಳೆಲ್ಲ ಸೇವಕರಾದರೆ, ಸ್ವಾಮಿಗಳಿಗೆ ಈಗ ದುರ್ವಾಸ ಮುನಿಗಳಿಗೆ 3000 ಯತಿಶ್ರೇಷ್ಠರು ಅವರೆಲ್ಲ ಸೇವಕರೇ. ಸೊ ಅನುಗರೇ ಅವರೆಲ್ಲ. ಸೊ ಅನುಗ ಅಂತ ಹೇಳುವಂಥ ಶಬ್ದ ಸಾಮಾನ್ಯವಾಗಿ ಸೇವಕ ಅನ್ನುವಂಥ ಇದರಲ್ಲಿ ಉಪಯೋಗ ಆಗ್ತದೆ. ಸೊ ಶಿಷ್ಯರಿಗೆ ಸ್ವಲ್ಪ ನಾವು ಒಳ್ಳೆಯ ಶಬ್ದದಲ್ಲಿ ಹೇಳ್ತೇವೆ ಶಿಷ್ಯರು ಅಂತ. ಸೇವೆ ಮಾಡೋದು ಅವ್ರದ್ದು, ಗುರುದು ಸೇವೆ ಅವರು ಯಾವಾಗಲೂ ಮಾಡಬೇಕಾದ್ರೂ ಸೇವೆ ಮಾತ್ರ ಮಾಡೋದಲ್ಲ, ಅವರಿಗೆ ಒಂದು ಶಿಷ್ಯ ಅಂತ ಒಂದು ಬೇರೆ ಪಟ್ಟನೂ ಇದೆ. ಅಂದರೆ ಇಲ್ಲಿ ಅನುಗೌ ಅಂದರೆ ಇವರು ಸೇವೆ ಮಾತ್ರ ಮಾಡುವವರು, ಆ ರೀತಿ ಅರ್ಥ ತಗೊಳ್ಬೋದು. ರುದ್ರದೇವರ 2 ಗಣಗಳು ಅಂದರೆ ರುದ್ರದೇವರ ಸೇವೆಗಾಗಿ ಇರುವಂಥ ಗಣಗಳು, ರುದ್ರದೇವರ ಮುಂಭಾಗದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇರುವಂಥ ಗಣಗಳನ್ನು ಇಲ್ಲಿ ಹಂಸಡಿಬಿಕರ ರಕ್ಷಣೆಗೋಸ್ಕರ ರುದ್ರದೇವರು ಕಳಿಸಿಕೊಟ್ಟಿದ್ದಾರೆ ಅಂತೇಳಿದರೆ, ಹಂಸಡಿಬಿಕರಿಗೆ ಸೊಕ್ಕು ಬಹಳ ಬಂದಿದ್ದಲ್ಲ, ಒಂದು ಕಾರಣ ಈ ಗಣಗಳು ಅವರನ್ನು ಮುಗಿಸಿಬಿಡುವ ಅಂತ ಹೇಳ್ಕೊಂಡು ಕೃಷ್ಣನು ಅವರ ಮೇಲೆ ಆ 2 ಭೂತಗಳನ್ನು ಗಣಗಳನ್ನು ಎದುರಿಸಿದ. ಸಸಾರ, ಉಪಸಸಾರ ಅಂತ ಹೇಳಿದ್ರೆ ಸಮೀಪಿಸಿದ ಅಂತ, ಸಸಾರ ಅಂತ ಹೇಳಿದ್ರೆ ತಲುಪಿದ, ಆಕ್ರಮಣ ಮಾಡಿದ ಅಂತ ಅರ್ಥ. 256 ಆಯಿತು. 257ನೇ ಶ್ಲೋಕವೆಲ್ಲರೇ ಸಮಸ್ತಯಾದವಾಗ್ರಣೇ ವಿಧೂಯತೌ ಜನಾರ್ದನಂ ಉಪೇತ್ಯ ಚಾಂಸ ಗೌಹರೇರದಂಶತಾಂ ಸುಕರ್ಣಕೌ ಹರೇರದಂಶತಾಂ ಸುಕರ್ಣಕೌ. 257ನೇ ಶ್ಲೋಕ. ಆ ಭೂತಗಳು ಎಲ್ಲ ಯಾದವರನ್ನು ಯುದ್ಧದಲ್ಲಿ ಓಡಿಸಿ ಶ್ರೀಕೃಷ್ಣನನ್ನು ಹೊಂದಿ ಶ್ರೀಕೃಷ್ಣನ ಭುಜಗಳಲ್ಲಿದ್ದವರಾಗಿ ಶ್ರೀಕೃಷ್ಣನ ಸಮೀಚೀನಗಳಾದ ಕಿವಿಗಳನ್ನು ಕಚ್ಚಿದವು. ಸಮಸ್ತ ಯಾದವಾನ್ ರಣೇ ವಿಧೂಯ ತೌ ಜನಾರ್ದನಂ ಉಪೇತ್ಯ ಚಾಂಸ ಗೌಹರೇಃ ಅದಂಶತಾಂ ಸುಕರ್ಣಕೌ. ಈ 2 ಭೂತಗಳು ಅಂತೇಳಿದ್ರೆ ಶ್ರೀರಾಮನ ಸೈನ್ಯದಲ್ಲಿ ಕಪಿಗಳಿದ್ದ ಹಾಗೆ. ಯಾವುದರಲ್ಲಿ? ಚೇಷ್ಟೆ ವಿಷಯದಲ್ಲಿ. ಕಪಿಗಳು ರಾಮನ ಭಕ್ತರು, ಆದ್ದರಿಂದ ದೇವತಾ ಅಂತೇಳಿದರೆ ದೇವರ ಸೈಡ್ನಲ್ಲಿ ಪಕ್ಷದಲ್ಲಿ ಇದ್ದವರು. ಈ 2 ಗಣಗಳು ರಾಕ್ಷಸರ ಪಕ್ಷದಲ್ಲಿ ಇರುವಂಥದ್ದು, ಅಧರ್ಮದ ಕಡೆ ಇರುವಂಥ ಗಣಗಳು. ಅಂದರೆ ಚೇಷ್ಟೆ ಮಾತ್ರ ಕಪಿಚೇಷ್ಟೆಯ ಥರನೇ ಇವುಗಳದ್ದು ಕೂಡ ಚೇಷ್ಟೆ. ಸೊ ಸಮಸ್ತ ಯಾದವನ್ ರಣೇ ವಿಧಾಯ, ಎಲ್ಲ ಯಾದವರನ್ನು, ಸಮಸ್ತ ಯಾದವಾನ್ ಎಲ್ಲ ಯಾದವರನ್ನು, ರಣೇ ವಿಧೂಯ ಅಂದರೆ ಯುದ್ಧದಲ್ಲಿ ಓಡಿಸಿ, ವಿಧೂಯ ಅಂದರೆ ಗುಡಿಸಿ ಅಂತ, ಗುಡಿಸಿ ಹಾಕೋದು ಅಂತ ಹೇಳಿದ್ರೇನು, ಎಲ್ಲ ಓಡಿಸಿ. ತಾವು ಆ 2 ಗಣಗಳು ಜನಾರ್ದನಂ ಉಪೇತ್ಯ, ಕೃಷ್ಣನು ಆಕ್ರಮಣ ಮಾಡಿದ ಅಂತೇಳಿದರೆ ಇವರೇನು ಬಿಡ್ತಾರಾ, ಇವರು ಕೂಡ ಕೃಷ್ಣನನ್ನು ತಲುಪಿ, ಉಪೇತ್ಯ ಅಂದರೆ
ಉಪಏತ್ಯ ಅಂತ ಹೇಳಿದ್ರೆ ತಲುಪಿ, ಹತ್ತಿರ ತಲುಪಿ ಅಂತ. ಉಪ ಅಂದರೆ ಹತ್ತಿರ ಅಂತ ಬರ್ತದೆ, ಏತ್ಯ ಅಂದರೆ ತಲುಪಿ ಅಂತ. ಸೊ ತಲುಪಿ ಬಿಟ್ಟು ಅಂದರೆ ಕೃಷ್ಣ ಭಗವಂತ ಆಕ್ರಮಣ ಮಾಡಿದ ಅಂದರೆ ಇವರು ಮರು ಆಕ್ರಮಣ ಮಾಡಿದರು ಅಂತ ಅರ್ಥ. ಎಲ್ಲಿ ಯಾವ ರೀತಿ ಆಕ್ರಮಣ ಇವ್ರದ್ದು ಅಂತ ಹೇಳಿದರೆ ಅಂಸಗೌ, ಅಂಸಗೌ, ಅದು ಅಂತ ಹೇಳಿದರೆ ಆ ಪ್ಲಸ್ ಆ ಅಂತಾಗಿದೆ. ಚಾಂಸಗೌ, ಅಂಸಗೌ, ಅಂಸ ಅಂತ ಹೇಳಿದರೆ ಹೆಗಲು, ಹೆಗಲಿನ ಮೇಲೆ ಹೋಗಿ ಕೂತಿದ್ದಾವೆ. ಯಾರ್ದು? ಭಗವಂತಂದು. ಯಾವುದು? ಈ ಗಣಗಳು. ಈ ಗಣಗಳು ಇದ್ದಾವೆ ಎಷ್ಟು, ಒಂದೊಂದು ಗಣಗಳು ಏನು 180 kg 200 kg ಇದ್ದಾವೆ ಏನೋ, ಹೋಗಿ ಕೃಷ್ಣನ ಮೇಲೆ ಕೂತ್ಕೊಳ್ಳೋದು ಅಂತ ಹೇಳಿದರೆ, ಹಾಗಾದರೆ ಕೃಷ್ಣನ ತಾಕತ್ತು ನೋಡಿ ನೀವು. ಉಪೇತ್ಯ ಚ ಅಂಸಗೌ ಹರೇಹೇ ಅಂದರೆ ಕೃಷ್ಣನ ಹೆಗಲನ್ನು ಏರಿ, ಈ ಕಪಿಗಳು ಮಾಡೋದಿಲ್ವ ಚೇಷ್ಟೆ, ಅದೇ ಥರ. ಸೊ ಕೃಷ್ಣನ ಹೆಗಲನ್ನು ಏರಿ ಅಂಸಗೌ ಅಂತೇಳಿದರೆ 2 ಹೆಗಲಿನಲ್ಲಿ 2 ಗಣಗಳು ಕೂತ್ಬಿಟ್ಟು ಕೃಷ್ಣಂದು ಸುಮ್ಮನೆ ಕೂತ್ಕೋತಾವ. ಹರೇಹೇ ಭಗವಂತನ ಅದಂಶತಾಂ ಸುಕರ್ಣಕೌ, ದಂಶನ ಅಂದರೆ ಕಚ್ಚುವುದು, ದಂಶನ. ಅದಂಶತಾಂ ಭೂತಕಾಲದಲ್ಲಿ ಕಚ್ಚಿದವು, ಅದಂಶತಾಂ. ಸೊ ಅದಂಶತ್, ಅದಂಶತಾಂ, ಅದಂಶನ್ ಅಂತ ಬರ್ತದೆ. ಸೊ 2 ಆದ್ದರಿಂದ ಅದಂಶತಾಂ. ಅದಂಶತಾಂ ಭೂತಕಾಲದಲ್ಲಿ ತಾವೆಲ್ಲ ಬರುವುದಿಲ್ಲ. ಸೊ ಅದಂಶತಾಂ ಸುಕರ್ಣಕೌ ಅಂದರೆ 2 ಗಣಗಳು 2 ಹೆಗಲಲ್ಲಿ ಕೂತ್ಕೊಂಡು 2 ಕಿವಿಗಳನ್ನು ಕಚ್ಚಿದವು. ಅದಂಶತಾಂ ಅಂದರೆ ಕಚ್ಚಿದವು. ಸುಕರ್ಣಕವು ಅಂದರೆ ಕರ್ಣ ಅಂದರೆ ಕಿವಿ, ಸುಕರ್ಣ ಅಂದರೆ ಆ ಉತ್ತಮವಾದ ಕವಚಕುಂಡಲವನ್ನು ಧರಿಸಿರುವಂತಹ ಆ ಭಗವಂತನ ಕಿವಿಗಳ ಆ ಒಂದು ಚಂದವೇ ಬೇರೆ. ಅಂಥ ಚಂದದ ಕಿವಿಗಳನ್ನು ಈ ಗಣಗಳು ಹೋಗಿ ಪರಚಿ ಕಚ್ಚಿಬಿಟ್ಟುವು. ಸುಕರ್ಣಕೌ ಅದಂಶತಾಂ. ಸೊ 257ನೇ ಶ್ಲೋಕ. ಆ 2 ಭೂತಗಳು ತಾವು ಸಕಲ ಯಾದವರನ್ನು ಸಮಸ್ತ ಯಾದವಾನ್ ರಣೇ ವಿಧೂಯ ಯುದ್ಧದಲ್ಲಿ ಸದೆ ಬಡಿದು ಓಡಿಸಿ ಕೃಷ್ಣನ ಮೇಲೆ ಸಾಗಿ ಉಪೇತ್ಯ ಜನಾರ್ದನಂ ಚ ಅಂಸಗೌ ಹೋಗಿ ಕೃಷ್ಣನ ಹೆಗಲ ಮೇಲೆ ಉಪೇತ್ಯ ತಲುಪಿ ಅಂದರೆ ಕೂತ್ಕೊಂಡು, ಏರಿ ಹೆಗಲನ್ನು ಏರಿ ಕೂತುಕೊಂಡು ಅವನ ಸುಂದರವಾದ ಸುಕರ್ಣ ಅಂದರೆ ಸುಂದರವಾದ ಕಿವಿಗಳನ್ನು ಅದಂಶತಾಂ ಕಚ್ಚತೊಡಗಿದವು. ಸೊ ಅದಕ್ಕೆ ಘಂಟಾಕರ್ಣ ಕರ್ಣ ಎಂಬ ಪಿಶಾಚಿಗಳು ಕೃಷ್ಣನಾಮ ತಮ್ಮ ಕಿವಿಗೆ ಬೀಳದಿರಲೆಂದು ಗಂಟೆ ಕಟ್ಟಿಕೊಂಡಿದ್ದರೆ, ಅಂದರೆ ಬೇರೆ ಈ ಪಿಶಾಚಿಗಳದ್ದು ಕಥೆ ಹೇಳ್ತಾರೆ ಅಂತೇಳಿದರೆ, ಇವು ರುದ್ರದೇವರ ಗಣಗಳು. ಇನ್ನು ಪಿಶಾಚಿಗಳು ಅವು ಕೂಡ ರುದ್ರದೇವರ ಗಣಗಳದ್ದೇ ಇನ್ನೊಂದು ಗುಂಪು, ಅವುಗಳಿಗೆ ಪಿಶಾಚಿಗಳು ಅಂತ ಹೆಸರು. ನಮಗೆಲ್ಲ ಗೊತ್ತುಂಟು ಅಂತೇಳಿದರೆ, ನೋಡಿ ಗೊತ್ತಿಲ್ಲ, ಪಿಶಾಚಿ ಅಂತ ಹೆಸರು ಕೇಳಿ ಗೊತ್ತುಂಟು. ಸೊ ಪಿಶಾಚಿಗಳು ಏನು ಮಾಡ್ತವೆ, ರಾತ್ರಿ 12 ಗಂಟೆ ನಂತರ ಇವುಗಳದ್ದು ಸಂಚಾರ. ಸೊ ಅವತ್ತು ನಾವು ಮಧ್ಯ ವಿಜಯದಲ್ಲಿ ನೋಡಿದ್ದೇವೆ, ಅಲ್ಲಿ ಮಧ್ವರು ಹುಟ್ಟಿದಾಗ ಸಣ್ಣ ಮಗು, ಸೊ ಕರ್ಕೊಂಡು ಹೋಗಿದ್ದಾರೆ ತಂದೆ ತಾಯಿ ಅಂತೇಳಿದರೆ ಅದಕ್ಕೆ ಏನು ಹೇಳ್ತಾರೆ, ಒಂದು ಇದುಂಟಲ್ಲ, ಮಗುವನ್ನು 1 ತಿಂಗಳು ಅಥವಾ 2 ತಿಂಗಳಾದ ಕೂಡಲೇ ಪ್ರಥಮವಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ಇದು ಉಪಕ್ರಮಣ ಅಲ್ವಾ, ಅದು ಉಪಕ್ರಮಣ. ಇದಕ್ಕೆ ಯಾವುದಕ್ಕೆ ಇದಕ್ಕೆ ಹೆಸರು ನಾಮಕರಣ ಇದ್ದಂಗೆ. ಸೊ ಅಂದರೆ ಮೊದಲು ಹೊರಗೆ ಹೋಗುವುದು ಅಂತ ಅರ್ಥ. ಸೊ ಸಂಸ್ಕೃತ ಶಬ್ದಗಳು ಅಷ್ಟು ಬೇಗ ನಿಮಗೆ ಅದು ಕೈಗೆ ಸಿಗೋದಿಲ್ಲ. ಸೊ ಆಯಿತಾ. ಸೊ ಇದು ಏನಿದು ಆ ಒಂದು ನಿಮ್ಮ ಷೋಡಶ ಪ್ರಯೋಗಗಳಲ್ಲಿ ಇದು ಒಂದಿದೆ. ಸೊ ಇದಕ್ಕೂ ಒಂದು ಹೆಸರುಂಟು. ಸೊ ಏನಂತ ಹೇಳಿದ್ರೆ 2 ತಿಂಗಳಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಂತೇಳಿದ್ರೆ ಯಾವುದು, ಮಗುವಿನ ತಾಯಿ ಮೊದಲಾಗಿ ಹೊರಗೆ ಬರೋದು ಅಂದರೆ ದೇವಸ್ಥಾನಕ್ಕೆ ಹೋಗಿ ಮಗುವನ್ನು ತೋರಿಸೋದು ಅಂತ. ಹಾಗೆ ಆ ರೀತಿಯಲ್ಲಿ ಮಧ್ವವಿಜಯದಲ್ಲಿ ಬಂದ ಕತೆ. ಹಾಗೆ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಜಾತ್ರೆ ನಡೀತಾ ಇತ್ತು. ಆ ತಂದೆ ತಾಯಿ ಮಗುವಿನ ಕೂಡಿ ಸೇರಿಕೊಂಡು ಜಾತ್ರೆ ನೋಡುವಂತಹ ಆ ಒಂದು ಏನು ಸುಸಂದರ್ಭ ಮತ್ತು ಉತ್ಸಾಹದಲ್ಲಿ ಟೈಮ್ ಆದದ್ದೇ ಗೊತ್ತಾಗಲಿಲ್ಲ.
ಅವರು ಹೊರಡುವಾಗ ಟೈಮ್ ನೋಡ್ತಾರೆ, ದೇವರೇ 11:15 ಆಗೋಯಿತು ಅಂತ. ಬೇಗ ಬೇಗ ಬಂದಿದ್ದಾರೆ. ಆದರೆ ಆ ಕಾಡಿನಲ್ಲಿ ಸಂಚಾರ ಮಾಡಬೇಕು, 12 ಗಂಟೆ ಕಳೀತು. 12 ಗಂಟೆ ಕಳೀತು ಅಂತ ಹೇಳಿದ ಕೂಡಲೇ ಒಂದು ಪಿಶಾಚಿ ಬಂದು ಏನು ಮಾಡಿತು, ಕಾಡಬೇಕು. ಪಿಶಾಚಿ ಮೊದಲು ಕಾಡುದು ಯಾರನ್ನು ಅಂತ ಹೇಳಿದರೆ ಸಣ್ಣ ಮಕ್ಕಳನ್ನು. ಅಂದರೆ ಅಲ್ಲಿ ಮಾತ್ರ ಸಣ್ಣ ಮಕ್ಕಳನ್ನು ಕಾಡಬೇಕಂದ್ರೆ ಇದ್ದದ್ದು ಒಬ್ಬ, ಯಾರು, ಈ ಮಧ್ವರು ಸಣ್ಣ ಮಗುವಾಗಿರುವಂಥ ವಾಸುದೇವ. ಮಗುವನ್ನು ಕಾಡುವ ಬದಲಿಗೆ ಆ ಗುಂಪಿನಲ್ಲಿರುವಂಥ ಇನ್ನೊಬ್ಬನನ್ನು ಅದು ಕಾಡಿತು. ಕಾಡಿ ಹೇಳ್ತದೆ, ನಾನು ಏನಂತ ಹೇಳಿದರೆ, ನಾನು ಈಗ ನೋಡಿ ಆ ಮಗುವನ್ನು ಕಾಡಬೇಕಿತ್ತು, ಆದರೆ ಮಗುವನ್ನು ನಾನು ಕಾಡಲಿಲ್ಲ, ನಾನು ದೊಡ್ಡವನನ್ನೇ ಹುಡುಕಿ ಕಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನೀವು ಇದು 12 ಗಂಟೆ ಮಧ್ಯರಾತ್ರಿಯ ನಂತರ, ಈ ಮಧ್ಯರಾತ್ರಿಯಲ್ಲಿ ಈ ಕಾಡಿನಲ್ಲಿ ಖಾಲಿ ಪಿಶಾಚಿಗಳ ಭೂತಗಳ ಸಂಚಾರ ಇರುವಂಥ ಟೈಮ್ ಅದು ನೀವು ಬಂದಿದ್ದೀರಿ. ಆದ್ದರಿಂದ ಇದು ನನ್ನ ಸಮಯ, ನಾನು ಹೇಳಿದಾಗೆ ನೀವು ಕೇಳಬೇಕು. ಆದ್ದರಿಂದ ಆವಾಗ ಇನ್ನೊಬ್ಬ ಹೇಳ್ತಾನೆ ಅಂತೇಳಿದರೆ, ಸಾಮಾನ್ಯವಾಗಿ ಮಕ್ಕಳನ್ನೇ ಕಾಡೋದಲ್ವಾ, ಇದು ದೊಡ್ಡವರನ್ನು ಯಾಕೆ ಕಾಡಿತು ಈ ಪಿಶಾಚಿ ಅಂತ ಹೇಳ್ಕೊಂಡು ಅವನು ಮಾತಾಡಿದನು. ಪಿಶಾಚಿ ಕೇಳಿಸ್ಕೊಂಡು ಹೇಳ್ತದೆ, ನೀವು ಏನಂತ ಎಣಿಸಿದ್ದೀರಿ, ಈ ಮಗುವಿನಿಂದಾಗಿ ನೀವು ಇವತ್ತು ಜೀವಂತ ಉಳಿದುಕೊಂಡ್ರಿ, ಇಲ್ಲದಿದ್ದರೆ ನಿಮ್ಮ ಇಷ್ಟು ಜನರನ್ನು ನಾನು ಕೊಂದು ತಿಂದು ಬಿಡ್ತಿದ್ದೆ ಅಂತ ಹೇಳ್ಕೊಂಡು. ಈ ಮಗು ಯಾರು ಅಂತ ತಿಳಿದಿದ್ದೀರಿ, ಇದು ದೇವರೇ ಇಲ್ಲಿರುವಂಥದ್ದು, ವಾಯುದೇವರ ಅವತಾರ. ಈ ಮಗುವಿನಿಂದಾಗಿ ನೀವು ಬದುಕಿದ್ದೀರಿ ಅಂತ ನಾವು ಮಧ್ಯವೇಷದಲ್ಲಿ ಓದಿರುವಂಥದ್ದು. ಹಾಗೆ ಈ ಪಿಶಾಚಿಗಳು 12 ಗಂಟೆ ಮಧ್ಯರಾತ್ರಿಯ ನಂತರ ಸಂಚಾರ ಮಾಡುವಂತಹ ಈ ಗಣಗಳು, ಭೂತಗಳು. ಹಾಗೆ 2 ಪಿಶಾಚಿಗಳು ಇದ್ದುವಂತೆ, ಹೆಸರು ಘಂಟಾಕರ್ಣ ಮತ್ತು ಕರ್ಣ. ಈ ಪಿಶಾಚಿಗಳಿಗೆ ಏನಂತ ಹೇಳಿದರೆ, ಅವರಿಗೆ ದೇವರು ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಭಗವಂತನ ಕೃಷ್ಣ ನಾಮ ನಮ್ಮ ಕಿವಿಗೆ ಬೀಳಬಾರ್ದು ಅಂತ ಗಂಟೆ ಕಟ್ಟಿಕೊಂಡಿದ್ದು ಅಂತೆ. ಯಾಕಂತ ಹೇಳಿದ್ರೆ ಗಂಟೆ ಫಳಫಳ ಇದು ಕಣಕಣ ಅಂತ ಕೇಳ್ತಾ ಇರ್ತದಲ್ಲ. ಸೊ ಕೇಳ್ತಾ ಇರುವಾಗ ಆಮೇಲೆ ಕೃಷ್ಣ ನಾಮ ಅನ್ನುವಂಥದ್ದು ಕೇಳೋದಿಲ್ಲ ಅಂತಂದರೆ ಕೃಷ್ಣನ ಮೇಲೆ, ಭಗವಂತನ ಮೇಲೆ ದ್ವೇಷ ನೋಡಿ. ಅದಕ್ಕೆ ಈ ಭೂತ ಪಿಶಾಚಿಗಳು ಅಂತ ಹೇಳಿದ್ರೆ ಆ ಥರ. ಸೊ ಹೀಗೆ ಆ ಘಂಟಾಕರ್ಣ ಮತ್ತು ಕರ್ಣ ಅವು ಕೃಷ್ಣನಾಮ ಕಿವಿಗೆ ಬೀಳದಾಗೆ ಗಂಟೆ ಕಟ್ಟಿಕೊಂಡಿದ್ದರೆ, ಈ 2 ಭೂತಗಳು ಇಲ್ಲಿ ಕೃಷ್ಣನ ಕಿವಿಯನ್ನೇ ಕಚ್ಚ ಹೊರಟ ವಿಚಿತ್ರ ಭೂತಗಳು, ಕಿವಿಯನ್ನೇ ಕಚ್ಚಲಿಕ್ಕೆ ಶುರು ಮಾಡಿದುವು ಅನ್ನುವಂಥದ್ದು. ಸುಕರ್ಣಕೌ ಎಂಬ ಪದದಿಂದ ಮಧ್ವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಿವಿ ಕಚ್ಚುವ ಪ್ರಯತ್ನವನ್ನು ಮಾಡಿದವೇ ಹೊರತು ಅಚ್ಛೇದ್ಯ ಅಭೇದ್ಯವಾದ ಕೃಷ್ಣನ ಕಿವಿಯನ್ನು ಕಚ್ಚುವುದು ಸರ್ವತಾ ಅಸಾಧ್ಯ ಎಂಬ ವಿಶೇಷಾಂಶ ಸೂಚಿತ. ಅದಕ್ಕೋಸ್ಕರ ಕರ್ಣಕವು ಅಂತ ಹೇಳಲಿಲ್ಲ ಮಧ್ವರು, ಸುಕರ್ಣಕವು. ಹೋಗಿ ಹೋಗಿ ಯಾರ ಕಿವಿಗಳನ್ನು ಕಚ್ಚಲಿಕ್ಕೆ ಹೊರಟಿದ್ದೀರಿ? ಭಗವಂತ ಕೃಷ್ಣನದ್ದ, ನಿಮ್ಮಿಂದ ಆಗ್ತದಾ ಆಗುವುದಿಲ್ಲ ಅಂತೇಳಲಿಕ್ಕೆ ಆ ಕರ್ಣಗಳು ಎಷ್ಟು ಸುಂದರವಾಗಿ ಇವೆಯೋ ಹಾಗೆ ಅವುಗಳನ್ನು ಏನು ಕಚ್ಚುವುದಾಗಲಿ, ಅದನ್ನು ರಕ್ತ ಭರಿಸುವುದಾಗಲಿ ನಿಮ್ಮಿಂದ ಆಗುವಂಥ ಕೆಲಸ ಅಲ್ಲ. ಅದಕ್ಕೋಸ್ಕರ ಸೂ ಅಂತ ಹಾಕಿದ್ದಾರೆ, ಸುಕರ್ಣಕವು ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯುದ್ಧ ಮುಂದುವರಿತಾ ಇದೆ.